ಆರ್ಭಟಕ್ಕೆ ಪಿರಿಯಾಪಟ್ಟಣ ತಾಲೂಕಿನ ಹಾರನಹಳ್ಳಿ, ಬೆಟ್ಟದಪುರ ಹೋಬಳಿಗಳು ನಲುಗಿ ಹೋಗಿವೆ. ತಾಲೂಕಿನಲ್ಲಿ ಸೋಮವಾರ ಸಂಜೆ ಸುರಿದ ಭಾರೀ ಮಳೆಯಿಂದಾಗಿ ಅಲ್ಲೋಲ ಕಲ್ಲೋಲವಾಗಿದೆ. ತರಿಕಲ್ ಗ್ರಾಮದ ಬಾಲಕೆರೆ ತುಂಬಿ ಬೆಟ್ಟದಪುರ ಕುಶಾಲನಗರ ರಸ್ತೆ ಮೇಲೆ ಹರಿದು ಹಸುವಿನ ಕಾವಲು ಗ್ರಾಮದ ಗ್ರಾಮಸ್ಥರಾದ ರವಿ ನಾಗನಾಯ್ಕ ಶಿವಣ್ಣ ಅವರ ಮನೆಗೆ ನೀರು ನುಗ್ಗಿದ್ದರಿಂದ ತಂಬಾಕು ಸಸಿಗೆ ಹಾಕಲು ಮನೆಯಲ್ಲಿ ಸಂಗ್ರಹಿಸಿದ್ದ ರಸಗೊಬ್ಬರ ನೀರಾಗಿ ಹಾನಿಯಾಗಿದೆ. ಜೊತೆಗೆ ಮನೆಯಲ್ಲಿದ್ದ ರಾಗಿ, ಭತ್ತ, ದಿನಸಿ ಪದಾರ್ಥಗಳು ಹಾಳಾಗಿವೆ. ಹರದೂರು ಗ್ರಾಮದಲ್ಲಿ ಜಯರಾಮ್ ಕರಿಗೌಡರ ಮನೆಗೆ ನುಗ್ಗಿದ್ದರಿಂದ ಮನೆಯ ಗೋಡೆಯು ಮೇಲ್ಛಾವಣಿ ಕುಸಿದು ಹೋಗಿದ್ದು, ವಾಸ ಮಾಡಲು ಮನೆ ಇಲ್ಲದೆ ಜಯರಾಮ್ ಕಂಗಾಲಾಗಿದ್ದಾರೆ. ಇನ್ನು ಈ ಸಂಬಂಧ ಹಳಿಯೂರು ಗ್ರಾಮದ ರಘು ಮಾತನಾಡಿ, ಹಸುವಿನ ಕಾವಲು ಗ್ರಾಮದ ಕರಿಕಡ್ಡಿ ಹಳ್ಳ ಮೈಸೂರು ಮಹಾರಾಜರ ಕಾಲದಲ್ಲಿ ಚೆಕ್ಕು ಡ್ಯಾಂ ನಿರ್ಮಾಣಗೊಂಡಿತ್ತು. ಅಕ್ಕಪಕ್ಕದ ರೈತರು ಕರಿಕಡ್ಡ ಹಳ್ಳವನ್ನು ಒತ್ತುವರಿ ಮಾಡಿಕೊಂಡಿರುವುದರಿಂದ ಮಳೆಯ ನೀರು ಹೆಚ್ಚಾಗಿ ಚೆಕ್ ಡ್ಯಾಂ ಹೋಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಒತ್ತುವರಿ ತೆರವುಗೊಳಿಸಿ ಜನ ಜಾನುವಾರುಗಳು ನೀರು ಕುಡಿಯಲು ಅನುವು ಮಾಡಿಕೊಡಬೇಕೆಂದು ತಿಳಿಸಿದ್ದಾರೆ. ಬೆಟ್ಟದಪುರ ಹೋಬಳಿ ಕಂದಾಯ ನಿರೀಕ್ಷಕ ಅಜ್ಮಲ್ ಶರೀಫ್ ಮಾತನಾಡಿ, ಸೋಮವಾರ ಸಂಜೆ ಸುರಿದ ಮಳೆಯಲ್ಲಿ 2 ಮನೆಗಳು ಮುರಿದು ಬಿದ್ದಿವೆ. ಇಲ್ಲಿಯವರೆಗೆ 7 ಮನೆಗಳು ಹಾನಿಗೊಂಡಿದ್ದು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗಿದೆ ಎಂದರು. ಸ್ಥಳಕ್ಕೆ ಸುದ್ದಿ ತಿಳಿದ ತಾಲೂಕು ದಂಡಾಧಿಕಾರಿ ಸುರೇಂದ್ರ ಮೂರ್ತಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸುನಿಲ್ ಕುಮಾರ್, ಅಗ್ನಿಶಾಮಕ ದಳ, ಹಾರನಹಳ್ಳಿ ಹೋಬಳಿಯ ಕಂದಾಯ ನಿರೀಕ್ಷಕ ಆನಂದ್, ಪಿಡಿಒ ಮಂಜುನಾಥ್, ಬೆಟ್ಟದಪುರ ಪೊಲೀಸರು ಹಾನಿಗೊಂಡ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸರ್ಕಾರದಿಂದ ಪರಿಹಾರ ಕೊಡಿಸಲು ಕ್ರಮ ಕೈಗೊಂಡಿದ್ದಾರೆ. ನನ್ನ ಹೆಸರು ರೇವಣ್ಣ ಅಂದ್ಬಿಟ್ಟು, ನಮ್ಮ ತಂದೆ ಹೆಸರು ಶಿವಣ್ಣಾಯ್ಕ ಬಂದು. ನಮ್ಮದು ಹಸುವಿನ ಕಾವಲು ಗ್ರಾಮಕ್ಕೆ ಸೇರಿದ್ದು ಜಮೀನಿದು. ಅಂದರೆ ತರಿಕಲ್ ಗ್ರಾಮ, ಹಸುವಿನ ಕಾವಲು ನಮ್ಮ ಅಡ್ರೆಸ್ ಪ್ರೂಫೆಲ್ಲ ಬಂದು. ಅದರಲ್ಲಿ ಒಂದು 3-4 ದಿವಸದಿಂದ ಸಿಕ್ಕಾಪಟ್ಟೆ ಮಳೆ ಬೀಳ್ತೈತೆ ಸಹ. ಇಲ್ಲಿ ಅತಿಯಾದ ಮಳೆನೇ. ಅಷ್ಟು ಮಳೆ ಜಾಸ್ತಿ ಆಗಿ ಮೇಲ್ಗಡೆ ಒಂದು ಕೆರೆ ಹೊಡೆದೋಗಿ ಅಲ್ಲಿಂದ ಈ ಕೆರೆಗೆ ನೀರು ಜಾಸ್ತಿ ಆಗಿ ಈ ಕೆರೆಯಿಂದ ಇಲ್ಲಿ ಒಂದು ಚಿಕ್ಕದೊಂದು ಬಳ್ಳ ಕೊಟ್ಟಿದ್ದಾರೆ. ಆ ಬಳ್ಳದಲ್ಲಿ ನೀರು ಹೋಗೋಕ್ಕಾಗದೆ ಈ ಕಡೆ ರೋಡ್ ದಾಟಿ ನಮ್ಮ ಮನೆಗೆಲ್ಲ ನೀರು ನುಗ್ಗಿಬಿಟ್ಟೈತೆ ಸರ್. ದನಗಳೆಲ್ಲ ಮೇಯಕ್ಕೆಲ್ಲ ಹೋಗಿದ್ದು. ಆ ಟೈಮಲ್ಲಿ ರೋಡ್ ದಾಟಿ ಬರೋಕ್ಕಾಗಲೇ ಇಲ್ಲ. 3 ದನಗಳು ಕೊಚ್ಕೊಂಡು ಹೊಟ್ಟೋಗ್ತೈತೆ. ಒಂದು ಮಾತ್ರ ಸೇವೆ ಮಾಡಿದ್ವಿ. ಇನ್ನು ಮನೆಗೆ ಬಂದು ನೀರು ನುಗ್ಗಿದ್ರೆ 4 ಲೋಕಲ್ ಎಸಲ್ಸ್ ಗೊಬ್ಬರ ಒಟ್ಟು 82 ಮೂಟೆ ಗೊಬ್ಬರ ಸ್ಟಾಕ್ ಮಾಡಿದ್ದು ಒಂದೇ ಕಡೆ. 4 ನಮ್ಮ ದೊಡ್ಡಪ್ಪನ ಮನೆದು, ನಮ್ಮಂದು, ಇನ್ನೊಬ್ಬ ದೊಡ್ಡಪ್ಪನ ಮನೆದು ಎಲ್ಲ ಸೇರಿ ಒಂದೇ ಕಡೆ ಸ್ಟಾಕ್ ಮಾಡಿದ್ದು. ಅದೆಲ್ಲ ಇದಾಗಿ ಒಂದು 20 ಮೂಟೆ ಮಾತ್ರ ಸೇವ್ ಮಾಡೋಕ್ಕಾಯ್ತು ಸಹ ಅತಿಯಾದ ಮಳೆಯಲ್ಲಿ. ಹಂಗೆ ಬಂದರೆ ಭತ್ತಗಳು, ರಾಗಿ ಒಂದು 30 ಕ್ವಿಂಟಾಲು, ಭತ್ತ ಒಂದು 40 ಕ್ವಿಂಟಾಲು, ಇಷ್ಟು ರಾಗಿ ಎಲ್ಲ ನೆಲ್ಲೋಗಿದೆ ಸಹ ಮಳೆ ತುಂಬೆಲ್ಲ. ರಾತ್ರಿ ತಹಸೀಲ್ದಾರೆಲ್ಲ 10 ಗಂಟೆಲಿ ಬಂದಿದ್ರು. ಇಒ ಸಾಹೇಬರು, ತಹಸೀಲ್ದಾರ್ ಸಾಹೇಬರು, ಪಿಡಿಒ, ನಮ್ಮ ಪಂಚಾಯತಿ ಇವರೆಲ್ಲರೂ ಬಂದಿದ್ರು ಸರ್. ಎಲ್ಲ ಬಂದು ನೋಡಿ ಹೋಗಿದ್ದಾರೆ. ಒಟ್ಟಾರೆ ಏನು ಆದಷ್ಟು ಬೇಗ ಏನೋ ನಿಮಗೆ ಇಲ್ಲಿ ರೋಡ್ ವ್ಯವಸ್ಥೆ ಆಗ್ಬೋದು, ನಿಮ್ಮ ಮನೆಗೆ ವ್ಯವಸ್ಥೆ ಆಗ್ಬೋದು, ಎಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನನ್ನ ಹೆಸರು ರಘು ಅಂತೇಳಿ, ನಾನು ಹಳಿಯೂರು ಗ್ರಾಮದವರು. ಇದು ಬಂದು ಕರಿಗಡ್ಡಿ ಹಳ್ಳ ಅಂಥೇಳಿ ನಾನು ಕಾಣಂಗೆ ಒಂದು 40 ವರ್ಷದಿಂದ ಹಿಂದೆಂದು ಇದು 90 ವರ್ಷ ರಾಜರ ಕಾಲದಲ್ಲಿ ಇದನ್ನು ಕಟ್ಟಿ ಎಲ್ಲ ರೆಡಿ ಮಾಡಿ ಇಲ್ಲಿ ನೀರು ಶೇಖರಣೆ ಎಲ್ಲ ಮಾಡಿದರು. ಈಗೇನು ಇತ್ತೀಚೆಗೆ ಏನಾಗಿದೆ, ಈ ಸೈಡಲ್ಲಿ ಜನಗಳು ಏನು ಮಾಡಿದ್ದಾರೆ, ಎಲ್ಲ ಒತ್ತುವರಿ ಮಾಡಿಕೊಂಡು ಮತ್ತು ಈ ಸರಿ ಮತ್ತು ಹೂಳೆತ್ತಿ ಅದನ್ನು ಅಲ್ಲೇನ ಹೂಳನ್ನು ಬಿಟ್ಟು ಆ ಜಮೀನು ಒತ್ತುವರಿ ಮಾಡಿ ಮತ್ತೇನಾಗಿದೆ, ನೀರು ಶೇಖರಣೆ ಆಗಿ ಜಾಸ್ತಿ ಓವರ್ಫ್ಲೋಡ್ ಆಗಿ ಈ ಬ್ರಿಡ್ಜು ಡ್ಯಾಮೇಜ್ ಆಗಿ ರಾತ್ರಿ ಫುಲ್ ಒಡೆದೋಗಿದೆ. ಮತ್ತು ಈ ತಾಲೂಕು ದಂಡಾಧಿಕಾರಿ ಆಗಲಿ ಮತ್ತು PW ಅವರಾಗಲಿ ZP ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಗಮನಕ್ಕೆ ತರ್ತಾ ಇದ್ದೀವಿ. ದಯವಿಟ್ಟು ಇದನ್ನು ನಮಗೆ ಸರಿಪಡಿಸ್ಕೊಡ್ಬೇಕು. ಮತ್ತು ಈ ದನ ಕರುಗಳಿಗೆ ನೀರು ಕುಡಿಯೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಈ ರಸ್ತೆ ಇದರಿಂದ ರಸ್ತೆ ಎಲ್ಲ ಡ್ಯಾಮೇಜ್ ಆಗಿ ಮತ್ತು ವಾಟರ್ ಲೈನ್ ಎಲ್ಲ ಡ್ಯಾಮೇಜ್ ಆಗಿ ರೈತರದ್ದು ತೆಂಗು ಮತ್ತು ಅಡಿಕೆ ಎಲ್ಲ ಡ್ಯಾಮೇಜ್ ಆಗಿ ರಾತ್ರಿ ಎಲ್ಲ ನೀರೆಲ್ಲ ಹೊತ್ತಾಕಿದೆ. ದಯವಿಟ್ಟು ಈ ತಾಲೂಕು ಅಧಿಕಾರಿಗಳಾದರೂ ಯಾರು ಇಲ್ಲಿವರೆಗೂ ಯಾರೂ ಬಂದಿಲ್ಲ, ಯಾರೂ ಬಂದು ನೋಡಿಲ್ಲ. ಇದನ್ನು ದಯಮಾಡಿ ಈ ಮುಖಾಂತರ ನಮಗೆ ನ್ಯಾಯ ಕೊಡಬೇಕಾಗಿ ಕೇಳ್ಕೊಳ್ತೀವಿ.